ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ಯಾ? ನಂದಾಗ್ಲೇ ಇದೆ ಓಪನ್. ಅಜಯ್ SS ಅಂತಾನ? ಅಲ್ಲ, ಏನೋ ಹಾಸನ್ ಫಾರ್ಮರ್ಸ್ ವಿಲೇಜ್ ಪಾಯಿಂಟ್ ಅಲ್ಲ, ಹಾಸನ್ ಫಾರ್ಮರ್ಸ್, ಹಾಸನ್ ಪ್ರಾಪರ್ಟೀಸ್ ಅಂತ ಏನೋ ಇರ್ಬೇಕು. ಹಾಸನ್ ಪ್ರಾಪರ್ಟೀಸ್ ಚೇಂಜ್ ಮಾಡೋದಿಲ್ಲ. ಏನಂತ ಮಾಡೋಣ ಹೇಳು. ಅಜಯ್ ಹಾಸನ್ ಅಫಿಷಿಯಲ್ ಅಂತ ಹಾಕು. ಅಜಯ್ ಹಾಸನ್ ಅಫಿಷಿಯಲ್ ಅಂತ ಹಾಕ್ಲಾ? ಹಂಗಾದ್ರೆ ಇವತ್ತಿಂದ ವಿಡಿಯೋ ಮಾಡ್ಲಾ? ಇಲ್ಲಾಂದ್ರೆ ಅದು ಬೇಡ. ಈಗ ಫಸ್ಟ್ ವಿಡಿಯೋ ಹೆಂಗ್ ಮಾಡ್ಬೋದು? ರಿಯಲ್ ಬಿಸ್ನೆಸ್ ಸರಿ ಹೇಳಿ. ಈಗ ಫಸ್ಟ್ ವಿಡಿಯೋ ಹೆಂಗ್ ಮಾಡ್ಬೋದು? ಫಸ್ಟ್ ವಿಡಿಯೋದಲ್ಲಿ ನನ್ನ ಇಂಟ್ರೊಡಕ್ಷನ್ ಮಾಡ್ಕೋಬೇಕಾ? ಫಸ್ಟ್ ಇಂಟ್ರೊಡಕ್ಷನ್ ಮಾಡೋದಿಲ್ಲ. ನಾವು ಏನ್ ಮಾಡ್ತಾ ಇದೀವಿ, ಏನು ಎತ್ತ ಆ ಥರನ PS ಗೌಡ್ರು ಮಾಡಿದ್ರು. ಮಾಡಿ ಫೋನ್ ಮಾಡ್ತಾ ಇದ್ದಾರೆ. ಹೋಗ್ತಾ ಇಲ್ಲ. ಧರ್ಮಣ್ಣ ಹಂಗಾರೆ ಜೋಳ ಕೊಡೋದು ಡೌಟ್ ಏನ್ ಕಾಯ್ತಾವ್ರೆ ಪಾಪ, ಜೋಳ ಕಟ್ ಮಾಡ್ಕೊಂಡು ಹೋದ್ರೆ ಸಾಕು ಅಂತ. ಹಾಸನ್ ಕಡೆ ಹೋಗಿ ನೋಡ್ಬೇಕು. ಅವ್ರದ್ದು ನಾಟಿಸಬಲ್ ಬಂದೈತೆ ಮಾಡು. ಓಪನಿಂಗ್ ಮಾಡೋದ? ಒಂದು ಇಂಟರ್ವ್ಯೂ ಮಾಡಿದೆ. ನಾವು ಇಂಟರ್ವ್ಯೂನಲ್ಲಿ ಓಪನಿಂಗ್ ಮಾಡ್ಬೇಕು. ನೀನು ಏನ್ ಇಂಟರ್ವ್ಯೂನಪ್ಪ ನಿಂದು? ನೀನು ಬಿಸ್ನೆಸ್ ಬಗ್ಗೆ ಇಂಟರ್ವ್ಯೂ ಮಾಡ್ತೀವ ಅಂತ ನೀವು ಹೋಯ್ತಲ್ಲ ಕಣೆ ಅವನಿಗೆ. ನನ್ನ ಬಿಸ್ನೆಸ್ ಬಗ್ಗೆ ನೀನ್ ಇಂಟರ್ವ್ಯೂ ಮಾಡ್ತೀಯಾ? ಮಾಡು ಈಗಲೇ. ಈಗಲ್ಲ ಮಾಡೋದು, ಹಂಗೆ ಮಾಡು ಹೋಗ್ಲಿ. ಅಯ್ಯೋ ಅದಕ್ಕೇನು ನಾವೇನು ಸ್ಟೇಜ್ ಹಾಕ್ಬೇಕಾಗಿಲ್ಲ, ಯಾರನ್ನು ಕರೆಸ್ಬೇಕಾಗಿಲ್ಲ. ಆಂಕರ್ ಕರೆಸ್ಬೇಕಾ? ದೊಡ್ಡ ದೊಡ್ಡ ಆಂಕರ್ಗಳು ಏನ್ ಮಾಡಕ್? ಅವ್ರಿಗೆ ಯಾಕೆ ದುಡ್ಡು ಕೊಡಬೇಕು? ಬಿಸ್ನೆಸ್ ವೇಸ್ಟ್ ಅದು. ಮತ್ತೆ ಏನ್ ಕೇಳ್ಬೇಕು ಇಂಟರ್ವ್ಯೂ ಅನ್ನೋದಕ್ಕಿಂತ ನಾನು ನಿನ್ನ ಬಿಸ್ನೆಸ್ ಬಗ್ಗೆ ಏನಾರ ಕೇಳ್ಬೇಕು ಮಗ ಅಂತ ಹೇಳಿ ಕೇಳಿದ್ರೆ ಮುಗಿದೋಯ್ತು. ಓಕೆ. ಏನ್ ಓಕೆ? ನೀವೆಲ್ಲ ಇಂಜಿನಿಯರ್ ಓದಿ ನೋಡಿ ಫ್ರೆಂಡ್ಸ್, ಏನೋ ಬಿಸ್ನೆಸ್ ಮಾಡ್ತೀವಂತ ಹೋಗ್ಬಿಟ್ಟು ತೋಪ್ ಹಾಕೋಗ್ಬಿಟ್ಟು ಇವಾಗ ತೋಪೇನ್ ಹಾಕೊಂಡಿಲ್ಲ, ಚೆನ್ನಾಗೇ ಮಾಡ್ಕೊಂಡಿದ್ದೀನಿ ನಾನು. ಫ್ರೆಂಡ್ಸ್ ಇವಾಗ ಸೇಲ್ ಮಾಡಕ್ ಹೋಗ್ತಾ ಇದೀವಿ. ಎಲ್ಲ ಮಿಷಿನರಿ ಏನೋ ಸೇಲ್ ಮಾಡಕ್ ಹೋಯ್ತಾ ಇಲ್ಲ, ಜೋಳ ಪರ್ಚೇಸ್ ಮಾಡಕ್ ಹೋಯ್ತಾ ಇದೀವಿ. ಡಿಸೈನ್ ಅಪ್ಲೋಡ್ ಮಾಡ್ತೀಯಾ? ಖಂಡಿತ ಮಾಡ್ತೀವಿ, ಖಂಡಿತ ಮಾಡ್ತೀನಿ. ಅಬೌಟ್ ಬಿಸ್ನೆಸ್ ಇದು ಕಟ್ ಮಾಡೋ ಸಾಕು. ಹೇಳ್ತೀನಿ. ಬೇಡ ಹೇಳು, ಯಾಕೆ ಕಟ್ ಮಾಡಬೇಕು? ಓಕೆ ಅಜಯ್, ಈಗ ಜೋಳ ಎಷ್ಟು ನಡೀತಿದೆ ಅಜಯ್? ಅದೆಲ್ಲ ಡಿಪೆಂಡ್, ಎಷ್ಟು ದೂರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ಈಗ ನಮ್ಮ ಫ್ಯಾಕ್ಟ್ರಿಗೆ ತಂದು ಕೊಟ್ರೆ ನಾವು 4 ರೂಪಾಯಿಗೆ ತಗೊಳ್ತಾ ಇದ್ವಿ. ಕೆಜಿ 4 ರೂಪಾಯಿ? ಹೌದು ಖಂಡಿತ. ವಿತ್ ಪೌಡರ್ ಆರ್ ಯಾವ್ದಾದ್ರು ಸರಿ? ಯಾವ್ದಾದ್ರು ಸರಿ. ಕಡ್ಡಿ ಆದ್ರೂ ತಗೊಳ್ತೀವಿ, ಪೌಡರ್ ಆದ್ರೂ ತಗೊಳ್ತೀವಿ. ಓಕೆ. ಸೊ ವರ್ಷದಲ್ಲಿ 365 ಡೇಸ್ ತಗೊಳ್ತೀರಾ? ಹೌದು ಖಂಡಿತ. ನಾವು ನೀವು 1 ತಿಂಗಳು ತಗೊಳ್ತೀರಾ, 4 ತಿಂಗಳು ತಗೊಳಲ್ಲ ಅಂದ್ರೆ ನಾವ್ ಯಾವ ತರ ನಂಬೇಕು ನಿಮ್ಮನ್ನ? ನಾವು ವರ್ಷ ಪೂರ್ತಿ ತಗೊಳ್ತೀವಿ. ಓಕೆ. ವರ್ಷ ಪೂರ್ತಿ ರೇಟ್ ಯಾವ ತರ ಇರುತ್ತೆ? ವೇರಿಯಬಲ್ ಆಗ್ತಾ ಇರುತ್ತೆಯಾ? ಇಲ್ಲ ಅವೆಲ್ಲ ಲೌಡ. ನೀನು ಇದನ್ನೆಲ್ಲ ಬಿಟ್ಬಿಟ್ಟು ಮಾತುಗಳನ್ನ ಏನಂತಾರೆ ಅದನ್ನ ಮಾಡಿಫೈ ಮಾಡೋದು ಬಿಟ್ಟು ನ್ಯಾಚುರಲ್ ಆಗಿ ಮಾತಾಡಿದ್ರೆ ಸಾಕು. ಇಷ್ಟೊತ್ತು ಹೆಂಗ್ ಮಾತಾಡ್ತದೆ ಹೆಂಗೆ ಮಾತಾಡಿದ್ರೆ ಸಾಕು. ಇದು ನಮ್ ಫಸ್ಟ್ ಅಥವಾ ಸೆಕೆಂಡ್ ವಿಡಿಯೋ ಅಂತ ನೋಡೋರ್ಗು ಗೊತ್ತಿರುತ್ತೆ. ನಾವು ಅಫಿಷಿಯಲ್ ಆಗಿ ಮಾತಾಡಕ್ ಹೋದ್ರೆ ಅಫಿಷಿಯಲ್ ಬೇಡ, ನಾರ್ಮಲ್ ಆಗಿ ಹೆಂಗ್ ಮಾತಾಡ್ತೀವಿ ಹೆಂಗ್ ಮಾತಾಡ್ತೀವಿ. ಸರಿಯಪ್ಪ. ಯಾವ ತರ ಇರುತ್ತಪ್ಪ ರೇಟ್? ಯಾವ ತರ ಇರುತ್ತೆ? ಈಗ ನೀವು ಈ ವರ್ಷ ರೇಟ್ ಮಾಡ್ತಿದ್ದೀರಾ, ಮ್ಯಾಕ್ಸ್ ಎಷ್ಟು, ಮಿನಿಮಮ್ ಎಷ್ಟು ಅದನ್ನ ಹೇಳಿ ಜನಗಳಿಗೆ. ಹೋಗುತ್ತೆ ಬೇಸಿಗೆಲೆಲ್ಲ 5,000ಕ್ಕೂ ತಗೊಂಡಿರೋದಿದೆ ನಾವು ಹೋದ ವರ್ಷ. ಮಿನಿಮಮ್ ಅಂದ್ರೆ 2,000 ರೂಪಾಯಿಗಂತೂ ತಗೊಳ್ತೀವಿ. ಕೆಜಿ 2 ರೂಪಾಯಿಂದ 5 ರೂಪಾಯಿವರೆಗೂ ತಗೊಳ್ತೀವಿ. ವರ್ಷ ಪೂರ್ತಿ ಬೆಳ್ಕೊಡೋ ರೈತರಿಗೆ ಒಂದೇ ಡೌಟ್ ಇರುವಂತದ್ದು, ಒಂದು ಕ್ಯಾಲ್ಕುಲೇಷನ್ ಅದು ಬಿಟ್ಟು ನೀನ್ ಬೆಳೆದಿದ್ಯಾ ಅಂತ ಹೇಳು. ನನಗೆ ಹಿಂಗೊಂದು ಡೌಟ್ ಅಪ್ಪ ಅಂತ ಕೇಳು. ಹೌದು, ಅವ್ರ ಪರ ನೀನು ಮಗ, ರೈತರ ಪರ ನೀನು. ನಾನು ರೈತ. 20 ಕ್ವಿಂಟಲಿ ನಾನು 2 ಮಾಡಿದೀನಿ ಅಜಯ್. 20 ಕ್ವಿಂಟಲಿ ನಾನು 20 ಕ್ವಿಂಟಲಿ ನಿನಗೇನೆ ಜೋಳ ಕೊಟ್ಟಿದ್ದೀನಿ. 10 ಟನ್ ಆಗಿದೆ. 20 ಕ್ವಿಂಟಲ್ ಅದೇ 20 ಕ್ವಿಂಟಲಿ ನಾನು 12 ಕ್ವಿಂಟಲ್ ಜೋಳ ಬೆಳೆದಿದ್ದೀನಿ. ಓಕೆ. ಈಗ ಜೋಳ 2,500 ಅಂತ ಇಟ್ಟಿದ್ರು. ಈಗ 2,500 ಇಲ್ಲ, 2,300 ಇರೋದು ಜೋಳ. ಕೊಡ್ತಾ ಇರೋ ಜೋಳ 2,300. ನೀನ್ ತಗೊಳ್ತಾ ಇರೋದು? ನಾನ್ ತಗೊಳ್ತಾ ಇರೋದು ಇವತ್ತು ಪ್ರೆಸೆಂಟ್ 3,000 ರೂಪಾಯಿ ತಗೊಳ್ತಾ ಇದೀನಿ. 3,000 ರೂಪಾಯಿ. ನಾನು ಸ್ಪಾಟಿಗೆ 4 ರೂಪಾಯಿ. ಓಕೆ. ಅಲ್ಲಿ 10 ಟನ್ನಿಗೆ ನೀನೇ ಬಂದು ಕಡ್ಕೊಂಡು ಹೋಗ್ತೀನಿ ಅಂದ್ರೆ 3,000 ರೂಪಾಯಿ ಆಯ್ತು.
ಎಲ್ಲಾ ಖರ್ಚು, ಲೇಬರ್ದು, ಟ್ರಾನ್ಸ್ಪೋರ್ಟ್ ಎಲ್ಲ ನಂದೆ. ನನಗೆ 10 ಟನ್ ಆದ್ರೆ ಅಲ್ಲೇ 30,000 ಕ್ಯಾಶ್ ಇಟ್ಬಿಟ್ಟು ಕೈಯಲ್ಲಿ ಹೋಗ್ತೀಯ ನೀನು. ಅದೇ ನಾನು ಜೋಳನ ಕೊಡ್ತಾ ಇದ್ದೀನಿ. ನೀನ್ ಹೇಳ್ತಾ ಇರೋದು ಬೋರ್ ಹೊಡಿತೈತೆ ಅವ್ರಿಗೆ ನೋಡೋರಿಗೆ, ಪಕ್ಕ ಬೋರ್ ಹೊಡಿತಾ ಇದೆ. ಕರೆಕ್ಟ್ ಆಗಿ ಕೇಳಂಗಿತ್ತ ಕೇಳಬೇಕು. ಅದು ಡಿಫ್ರೆನ್ಸ್ ಆದಾಯ ಯಾವ್ದ್ರಲ್ಲಿ ಸಿಗುತ್ತೆ ನನಗೆ ಅದ್ ಬೇಕು. ಆದಾಯ ಈಗ ನೀನು ಆದಾಯ ಜಾಸ್ತಿ ಯಾವ್ದ್ರಲ್ಲಿ ಸಿಗುತ್ತೆ ಅಂದ್ರೆ ಕಡ್ಡಿ ಕೊಡೋದ್ರಲ್ಲೇ ಆದಾಯ ಸಿಗುತ್ತೆ ಜಾಸ್ತಿ. ನಿನಗೆ 2.5 3 ತಿಂಗಳೊಳಗೆ ಹೊಲ ಸಿಗುತ್ತೆ ಮತ್ತೆ ಬೇರೆ ಬೆಳೆ ಹಾಕೋದಕ್ಕೆ. ಸರಿನಾ? ಅದಾದ್ಮೇಲೆ ನಿನಗೆ ಲೇಬರ್ ಖರ್ಚು, ಮಿಷಿನ್ ಖರ್ಚು, ನೀನು ಡ್ರೈವ್ ಮಾಡಿ ಇದ್ ಮಾಡ್ಬೇಕು ಅಂದ್ರೆ ನಿನಗೆ ತುಂಬಾ ಖರ್ಚು ಬರುತ್ತೆ. ಲೇಬರ್ ತೆನೆ ಮುರಿಯೋದಕ್ಕೆ ಕೊಡ್ಬೇಕು, ಜೋಳ ಕಟ್ ಮಾಡೋದಕ್ಕೆ ಕೊಡ್ಬೇಕು, ಮಿಷಿನಿಗೆ ಕೊಡ್ಬೇಕು, ಹೊಲದೊಳಗಿಂದ ಒಂದ್ ಕಡೆಗೆ ತರೋದಕ್ಕೆ ಟ್ರ್ಯಾಕ್ಟರ್ ಅವ್ರಿಗೆ ಏನಿಲ್ಲ. ನೋಡ್ಕೊಳ್ಳೋದಷ್ಟೇ. ವೇಬಿಡಿ ಜಾತ್ರೆ ಬಂದು ತೂಕ ನೋಡ್ಕೊಂಡ್ರೆ ಮುಗ್ದೋಯ್ತು, ಇನ್ನೆಲ್ಲ ನಂದೇ ಖರ್ಚು. ಹಂಗಾಗಿ ನಿಂದು ಏನು 2 ಕ್ವಿಂಟಾಲ್ ಜಾಸ್ತಿ ಬರುತ್ತೆ. ಈಗ ನಾವು ನೋಡಿರೋ ಪ್ರಕಾರ 10 ಟನ್ ಮೇವು ಬರುತ್ತೆ ಅಂದ್ರೆ ಅದರಲ್ಲಿ ಒಂದು 12 ಕ್ವಿಂಟಾಲ್ ಜೋಳ ಬರುತ್ತೆ ನಿನಗೆ. 2 ಕ್ವಿಂಟಾಲ್ ಜಾಸ್ತಿ ಬರುತ್ತೆ. ಆ 2 ಕ್ವಿಂಟಾಲ್ ನಿನಗೆ ಆ ಟೈಮಲ್ಲಿ ಮತ್ತೆ ನೀನ್ ಲೇಬರಿಗೆ ಕೊಡ್ತೀಯಲ್ಲ, ಲೇಬರ್ ಮಿಷಿನ್, ಅದು ಕವರ್ ಆಗೋಗುತ್ತೆ. ನಿನಗೆ ಟೈಮ್ ಜಾಸ್ತಿ ಸಿಗುತ್ತೆ, ರಿಸ್ಕ್ ಇಲ್ದಂಗೆ ದುಡಿಮೆ ಆಗುತ್ತೆ. ನನಗೆ ಇನ್ನೂ ಒಂದು ಡೌಟ್ ಇದೆ. ಹೇಳು. ನಾನು ಜೋಳ ಕುಯ್ದ್ಮೇಲೆ ಮತ್ತೆ ಅವಾಗ್ಲೇ ಜೋಳ ಹಾಕ್ಬೋದಾ? ಹಾಕ್ಬೋದು. ನಿನ್ನ ಹೊಲ ಫಲವತ್ತಾಗಿದ್ರೆ ಹಾಕ್ಬೋದು. ನೀನು ಸೋಂಬೇರಿ ಆಗಿದ್ದು ನೀನು ಏನು ನಿಗಾ ಮಾಡಲ್ಲ ಅಂದ್ರೆ ಖಂಡಿತ ಹಾಕ್ಬೇಡ. ನೀನ್ ನೀಟಾಗಿ ನನಗೆ ಗೊತ್ತು ಬೆಳೆಯೋದು, ಯಾವ್ಯಾವ ಟೈಮಿಗೆ ಯಾವ್ಯಾವ ಫರ್ಟಿಲೈಸರ್ಸ್ ಕೊಡಬೇಕು, ಅದಕ್ಕೆ ಏನೇನು ಪೌಷ್ಟಿಕಾಂಶ ಕೊಡಬೇಕು, ಕೊಟ್ಬಿಟ್ಟು ನಾನು ಬೆಳಿತೀನಿ ಅಂದ್ರೆ ಖಂಡಿತ ಬೆಳಿ. ನಮ್ಮ ಹತ್ರನೇ ಬೆಳೆಯೋರು ಇದಾರೆ. 3 ಟೈಮ್ಸ್ ಬೆಳಿಬಹುದು, ಖಂಡಿತ ಬೆಳಿಬಹುದು. ಕಂಟಿನ್ಯೂಸ್ ಆಗಿ 5 ಸಲ ಬೆಳೆದಿರೋರು ಇದಾರೆ, ಬೇರೆ ಬೆಳೆನೇ ಆಗ್ತಲೆ. ಅಂದ್ರೆ ಅವ್ರು ಕರೆಕ್ಟ್ ಆಗಿ ಫಲವತ್ತಾಗಿ ಕೋಳಿ ಗೊಬ್ಬರ ಆಗಿರ್ಬೋದು, ತಿಪ್ಪೆ ಗೊಬ್ಬರ ಆಗಿರ್ಬೋದು, ಈ ತರದ್ ಕೊಡ್ಕೊಂಡು ಭೂಮಿ ಫಲವತ್ ಮಾಡ್ಕೊಂಡು. ಬಿಸ್ನೆಸ್ ಬರೀ ತಗೊಳೋದ್ ಹೇಳ್ತಾ ಇದೀರಾ, ಮಾರಾಟದ ಬಗ್ಗೆ ಯಾವ ತರ, ಸೇಲ್ಸ್ ಯಾವ ತರ? ಏನ್ ಸೇಲ್? ನಮಗೆಲ್ಲ 365 ದಿನನೂ ಸೇಲ್ ಸಿಗುತ್ತಾ? ಈಗ ನೀನೇನ್ ಸೇಲ್ ಮಾಡ್ತೀಯಾ? ನಾನ್ ಸೇಲ್ ಅಲ್ಲ. ಈಗ ಅಪ್ಪ ನಾನು ತಗೊಳ್ಳಿಲ್ಲ ಅಂದ್ರೂ ನಿನ್ನ ಹತ್ರ ನಿನ್ ಮನೇಲಿ ದನಗಳಿದ್ಯಾ? ಸೈಲೇಜ್ ಅನ್ನೋದು ಒಳ್ಳೆ ಫುಡ್. ನೀನ್ ನನ್ನ ಕರಿ, ನಾನು ಬಂದು ಹಾರ್ವೆಸ್ಟ್ ಮಾಡಿ ಪೌಡರ್ ಮಾಡಿ ನಿನಗೆ ಪ್ಯಾಕ್ ಮಾಡ್ಕೊಡ್ತೀನಿ. ಅದೇ ಹಸುನ, ಅದೇ ಮೇವ್ನ ನೀನು ನಿನ್ನ ಹಸುಗೆ ಹಾಕಿ ನೀನೇ ಆದಾಯ ತಗೋ. ಬೇಸಿಕಲಿ ನೀನ್ ಏನ್ ಹೇಳ್ತಾ ಇರೋದು ಅಂತ, ಜೋಳ ಯಾವ ತರ ಅಂದ್ರೆ ಕೇಳ ಇಲ್ಲಿ, ನೀನ್ ಹೇಳ್ತಾ ಇರೋದು ಅಂದ್ರೆ ಸರ್ವಿಸು ಇದೆ, ಕೊಂಡ್ಕೊಳ್ಳೋದು ಇದೆ, ಎಲ್ಲಾವುದು ಇದೆ, ಎಲ್ಲ ಇದೆ, ಆಲ್ ಇನ್ ಒನ್. ಜೋಳ ಒಟ್ಟಿಗೆ ರೈತರಿಗೆ, ನಾನು ರೈತನೇ, ಒಟ್ಟಿಗೆ ಈ ಕೃಷಿ ಮಾಡ್ತಾ ಇರೋರಿಗೆ ಒಂದು ಹೆಲ್ಪ್ ಆಗ್ಬೇಕಂತ ಮಾಡ್ತಾ ಇದೀವಿ ನಾವು. ಸರಿನಾ? ಈ ಜೋಳ ಬೆಳೆಯೋರಿಗೆ ನಾವು ಒಂದು ಕ್ರಾಪ್ ನ ಸೆಲೆಕ್ಟ್ ಮಾಡ್ಕೊಂಡಿರೋದು ಜೋಳ. ಈ ಜೋಳ ಹಸುಗಳು, ಡೈರಿಗಳು, ಸರಿನಾ? ಇವೆರಡನ್ನೂ ಕೋಆರ್ಡಿನೇಟ್ ಮಾಡ್ಕೊಂಡು, ಇವೆರಡನ್ನೂ ಲಿಂಕ್ ಮಾಡ್ಕೊಂಡು ಯಾವ ತರ ಈಸಿಯಾಗಿ ಹಸುಗಳು ಸಾಕ್ಬೋದು, ಯಾವ ತರ ಈಸಿಯಾಗಿ ನಾವು ಜೋಳ ಮಾರ್ಬೋದು ಅನ್ನೋದನ್ನ ತೋರಿಸ್ತಾ ಇದೀವಿ ಅಷ್ಟೇ. ಓಕೆ ಫ್ರೆಂಡ್ಸ್, ನಾಳೆ ವಿಡಿಯೋದಲ್ಲಿ ತೋರಿಸ್ತೀವಿ ಜೋಳ ಯಾವ ತರ, ಏನ್ ತೋರಿಸ್ತಾನೆ ನನ್ನ ಮಗ, ಜಾಸ್ತಿ ಈಲ್ಡ್ ಯಾವ ತರ ಬರುತ್ತೆ, ಯಾವ ತರ ನಾವು ಅದನ್ನ ಆದಾಯ ತೆಗಿಬಹುದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ ನಾವು. ಓಕೆ, ಏನಿಲ್ಲ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಜೋಳದ ಹೊಲ ನೋಡಕ್ ಹೋಗ್ತಾ ಇದೀವಿ. ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಏನ್ ಮಾತಾಡ್ತೀವಿ, ಜೋಳ ಹೇಗಿದೆ ಅದನ್ನ ನೆಕ್ಸ್ಟ್ ರೀಲ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಪೂರ್ತಿ ಡಿಟೇಲ್ ವಿಡಿಯೋ ಬೇಕಂದ್ರೆ ಯೂಟ್ಯೂಬಲ್ಲಿ ಸಿಗುತ್ತೆ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳು ಸಿಗುತ್ತೆ ಚಿಕ್ಕ ಚಿಕ್ಕದಾಗಿ. ಏನೇನು ಮಾಡ್ತೀವಿ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಬಂದಿಲ್ಲ ಜೋಳ. ಇನ್ನ ಪೂರ್ತಿ ಎಳೆದು, ಇನ್ನ 15 ದಿನ ಹೋಗ್ಬೇಕು. ನೋಡ್ರಿ ರೋಡ್ ಎಷ್ಟೈತಿ, ಆ ಕಡೆಗೆ ಹೋಗಿ ಎಷ್ಟು ಹಾಕೇನೆ. ಎಲ್ಲ ಫ್ರೀಯಾಗೆ ಬಿಟ್ಟಿರೋದು. ಹೆಂಗಾಗ ಹೇಳು ಫ್ರೆಂಡ್ಸ್, ದಿಸ್ ಇಸ್ ಲೈಕ್ ಅಮೇಜಿಂಗ್. ಎಲ್ಲ ಈ ಕಡೆ ಬರಲ್ಲ, ಕಾಣಿಸ್ತಲ್ಲ, ನೀನು ಕಾಣಿಸ್ಬೇಕಾ ಫ್ರೆಂಡ್ಸ್. ನೋಡಿ, ಯಾರಾದರೂ ಖಂಡಿತವಾಗ್ಲೂ ಹೈನುಗಾರಿಕೆಯಲ್ಲಿ ಏನಾದರೂ ಮಾಡಬೇಕು ಅನ್ಕೊಂಡಿದ್ರೆ ಖಂಡಿತ ಬನ್ನಿ ನೋಡಿ. ನಾವಿವತ್ತು ಬಂದಿರೋದು ಕಾಂಟ್ಯಾಕ್ಟ್ ಮಾಡಿ 1,000 ಹಸುಗಳಿರೋ ಅಂತ ಫಾರ್ಮ್ಗೆ, ಒಂದು ಬಿಗ್ಗೆಸ್ಟ್ ಫಾರ್ಮ್ ಇನ್ ಹಾಸನ್. ನಾವು ಖುಷಿಯಾಗಿ ಹೇಳ್ಬೋದಂದ್ರೆ ನಾವು ಕೂಡ ಅಂತ ಮೇವು ಇವತ್ತು ಈ ಹಸುಗಳು ತಿಂತಾ ಇದೆ. ನಮಗೆ ಅದು ಎಷ್ಟು ಟನ್ ಹೊಡಿತಾ ತುಂಬಾ ಖುಷಿ. ಇಲ್ಲಿಗೆ ಎಷ್ಟು ಟನ್ ಹೊಡಿತಾ ಇದ್ದೀರಾ ನೀವು? ಇಲ್ಲಿಗೆ ವರ್ಷಕ್ಕೆ ರಿಕ್ವೈರ್ಮೆಂಟ್ ಇರೋದು 13,000 ಟನ್.
ನಾವೊಂದು 4,000-5,000 ಟನ್ ಫಿಲಪ್ ಮಾಡ್ತಿದ್ವಿ ಇಲ್ಲಿ ನೋಡಿ. ದೊಡ್ಡ ಫಾರ್ಮಿಗೆ ಹೊಡಿತಾರೆ, ನೀವು ಬೇಕಾದ್ರೆ ಒಂದು ಸಿಂಧಿ ಹಸ ಇಟ್ಕೊಂಡು ನಾವು ಕೂಡ ಒಂದು ಹಸು ಇರೋದ್ರಿಂದ 1,000 ಹಸು ಇರೋವರೆಗೂ ಕೊಡ್ತಾ ಇದೀವಿ ಮೇವು. ಹಸುಗಳು ಹೆಂಗಿದಾವೆ ನೋಡಿ, ಹಿಂಗೆ ನೋಡ್ತಾ ಇದ್ದೀರಾ. ಹಂಗೆ ನೋಣ ಕೂತ್ಕೊಂಡ್ರೆ ಜಾರು ಹೋಗ್ಬೇಕು, ಆ ಥರ ಇದೆ ಹಸುಗಳು ನೋಡಿ. ಇದೆ ನಮ್ಮದು ಸೈಲೇಜ್ ಮೇವು, ಎಲ್ಲ TMR ಅಲ್ಲಿ ಮಿಕ್ಸ್ ಮಾಡಿದ್ದಾರೆ, ಈಗ ತಾನೇ ಹಾಕಿದ್ದಾರೆ, ಎಲ್ಲ ತಿಂತಾ ಇದ್ದಾರೆ. ಈ ಫಾರ್ಮ್ಗೂ ನಾವು ಸಪ್ಲೈ ಕೊಡ್ತಾ ಇದ್ದೀವಿ. ಆಲ್ಮೋಸ್ಟು ನಮ್ಮ ಕರ್ನಾಟಕದಲ್ಲಿ ತುಂಬ ದೊಡ್ಡ ಫಾರ್ಮ್ ನಾವು ಕೊಡ್ತಾ ಇರೋಂಥ ಸಪ್ಲೈಯಲ್ಲಿ ತುಂಬ ದೊಡ್ಡ ಫಾರ್ಮ್ ಅಂದರೆ ಇದೆ. ಮತ್ತು ಒಂದ್ಸರಿ ಇದು ಎಸೆಟ್ಸ್ ರೆಡಿ ಆಯ್ತಲ್ಲ ಮತ್ತೆ ಪ್ರಾಬ್ಲಮ್ ಇಲ್ಲ. ಬರೀ ಹಾಲು ಸೇಲ್ ಮಾಡೋದೇ ನಿಮ್ಮ ಪ್ರಾಫಿಟ್ ಇದೆ, ನಿಮ್ಮ ಡೈಲಿ ಪ್ರಾಫಿಟ್ ಇಲ್ಲ. ಮತ್ತು ಇದು ನಿಮ್ಮ ಚಿಕನ್ ರೂಪದಲ್ಲಿ ಆಗ್ತಾ ಆಯ್ತಾ, ಕಾರ್ ಡೆವಲಪ್ ಆಯಿತಾ, ಮತ್ತು ಇದು ನೆಕ್ಸ್ಟ್ ಆಯ್ತು. ಮತ್ತು ನೀವು ನಮ್ಮ ಕಡೆದು 200-230 ಮೀಟರ್ ಆಯ್ತಾ, ಅದು ಸುಮಾರು ಗಂಟೆ ಆಯ್ತಾ ಇದು ಪರ್ಚೇಸ್ ಮಾಡೋದು. 1 ಮೀಟರ್ಗೆ 50,000-60,000 ಇದೆ ನೋಡಿ. ಮತ್ತು 220 ಆಗ್ತಾ ಇದ್ದೀವಿ. ಡೈರಿ ಹೆಂಗೈತೆ ಹೇಳಪ್ಪ? ಡೈರಿ ಏನು ಹೇಳೋದು, ಡೈರಿ ಫಸ್ಟ್ ಟೈಮ್ ವಿಸಿಟ್ ಇಲ್ಲಿ. 4 ತುಂಬ ಚೆನ್ನಾಗಿದೆ. ಸ್ಪೆಷಲ್ ನೋಟ್ ಹೇಳಬೇಕು ಅಂದರೆ ತುಂಬ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ಸೊ ತುಂಬ ಅಂದರೆ 1,000 ಹಸು ಹೈಜೀನ್ ಮೇಂಟೈನ್ ಮಾಡೋದು ತುಂಬ ಇದೆಲ್ಲ ಅವ್ರು ಹೇಳ್ತಾ ಇದ್ರು ಏನೇನೆಲ್ಲ ಕೊಡಬೇಕು ಅಂತ. ಯಾರೇ ಇದ್ರು ವಿಸಿಟ್ ಮಾಡಿ ಬಂದು, ವಿಸಿಟ್ ಆ್ಯಕ್ಚುಲಿ ಅಲೋ ಇದೆಯಾ? ಅಲೋ ಇಲ್ಲ. ಬರಬೇಕು ಅಂದರೆ ನೀವು ಅಜಯ್ ಜೊತೆನೇ ಬರಬೇಕು. ಇಲ್ಲಪ್ಪ, ನಾನು ಯಾವಾಗಲೂ ಎಲ್ಲರನ್ನು ಕರ್ಕೊಬರೋಕ್ಕಾಗಿಲ್ಲ. ಅಕಸ್ಮಾತ್ ವಿಡಿಯೋ ಮಾಡ್ತೀನಿ, ಬೇಕಾಗಿಲ್ಲ, ನಿಮ್ಮ ಹತ್ರ ಕೇಳಿದ್ರೆ ಸಾಕಲ್ಲ. ಅಲ್ಲ, ಏನು ನೋಡ್ಬೇಕಂತ ಹೇಳಿದ್ರೆ ಯಾವ್ದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ಅದ್ರ ಬಗ್ಗೆ ವಿಡಿಯೋ ಮಾಡಾಕ್ತೀನಿ. ಇಲ್ಲಿ ಎಲ್ಲರನ್ನೂ ಕರ್ಕೊಬಂದು ತೋರಿಸೋದು ಭಾಳ ಕಷ್ಟ ಐತೆ. ಹಸುಗಳು ನೋಡಿ, ಮಿಲ್ಕಿಂಗ್ ಸೆಕ್ಷನ್ನು ಮಿಲ್ಕಿಂಗ್ ಆಗ್ತಾ ಇದೆ. ಇಲ್ಲಿ ಮಿಲ್ಕ್ ಆದ ತಕ್ಷಣ ಹಸುಗಳು ತನ್ನಿಸಿಗ್ತಾನೆ ಅವು ಜಾಗಕ್ಕೆ ಹೋಗ್ತವೆ, ಮತ್ತು ಟೈಮ್ ಆದಾಗ ಅವೇ ಬರ್ತವೆ. ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಮ ಇಂಡಿಯಾದಲ್ಲಿ, ಅದು ನಮ್ಮ ಹಾಸನಲ್ಲಿ ಈ ಥರ ಇದೆ ಅಂದರೆ ನಂಬೋದಕ್ಕೆ ಅಸಾಧ್ಯ. ಒಂದು 1,000 ಹಸು ಇರೋದು ಎಷ್ಟು ಹೇಳು? 1,000. 10 ಅಲ್ಲ, 20 ಅಲ್ಲ, 100 ಅಲ್ಲ, ಇದ್ರೆ ಖುಷಿ. 1,000 1,000 ಹಸುಗಳು. ವ್ಯಾಕ್ಸಿನ್ ಮಾಡ್ತಿರೋದು ಹಸುಗಳಿಗೆ. ಮಿಲ್ಕಿಂಗ್ ಸೆಕ್ಷನ್ ಐತೆ, ಮಿಲ್ಕ್ ಹಾಲೆಲ್ಲನೂ ಕರ್ಕೊಂಡು ಇವಾಗ ವ್ಯಾಕ್ಸಿನ್ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ಕ್ಯೂ ಹೆಂಗಿದೆ ನೋಡಿ, ಆ ಕಡೆ ಇರೋ ಹಸುಗಳೆಲ್ಲ ಕ್ಯೂಗೆ ಬಂದಿರೋದು. ನೆಕ್ಸ್ಟು ವೆಯ್ಟ್ ಮಾಡ್ತಾ ಇದ್ದಾವೆ ಮಿಷಿನ್ ಹಾಕಿಸ್ಕೊಳ್ಳೋದಕ್ಕೆ. ಇವರು ವ್ಯಾಕ್ಸಿನ್ ಮಾಡಿ ಓಪನ್ ಮಾಡ್ತಾರೆ. ಇವು ಆಲ್ರೆಡಿ ಹಾಲೆಲ್ಲ ಕೊಟ್ಟಾಗಿದೆ, ಹೋಗೋದಕ್ಕೆ ವೆಯ್ಟ್ ಮಾಡ್ತಾ ಇದೆ. ಹಸುಗಳೆಲ್ಲ ಹೊರಟು, ಅದು ಯಾವುದೋ ಬರೀ 3 ಹೋದ್ವಲ್ಲ, ಓಪನ್ ಮಾಡಿಲ್ಲ. ಅದೊಂದೇ ಓಪನ್ ಮಾಡಿದೆ, ಈಗ ಒಂದೊಂದಾಗಿ ಓಪನ್ ಆಗ್ತಾ ಇದೆ. ಎಲ್ಲ ಆಟೋ ಮಿಷಿನ್ ನೋಡಿ, ಹೈಡ್ರೋಲಿಕಲ್ ಓಪನ್ ಆಗ್ತಾ ಇದೆ. ಗೇಟ್ ಓಪನ್ ಆದಂಗೆ ಹೋಗ್ತಾ ಇದೆ ಹಸುಗಳು ನೋಡಿ. ಎಷ್ಟು ಚೆನ್ನಾಗಿದೆ ಸಿಸ್ಟಮ್ ಅಂದರೆ, ಚೆನ್ನಾಗಿದೆ. ಹಸುಗಳೆಲ್ಲ ಅಷ್ಟೇ ಸಿಸ್ಟಮ್ ನೋಡಿ ಹೆಂಗೆ ಹೋಗ್ತಾ ಇದೆ. ಯಾರಿಲ್ಲ, ಅದಕ್ಕೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಹಗ್ಗ ಹಿಡಿಬೇಕು, ಎಳ್ಕೊಂಡು ಹೋಗ್ಬೇಕು, ದಾರಿ ತೋರಿಸ್ಬೇಕು, ಏನಿಲ್ಲ, ಬಾಡಿಗೆ ಹೋಗ್ತಾ ಇದೆ ನೋಡಿ. ನೋಡಿ ಅಲ್ಲಿ ಹೋಗ್ತಾ ಇದ್ದಾವೆ.
ನೋಡಿ ಯಾರಿಲ್ಲ. ಅವು ಪಾಡಿಗೆ ಅವು ಜಾಗಕ್ಕೆ ಮೇವು ತಿನ್ನೋದಕ್ಕೆ ಹೋಗ್ತಾ ಇದೆ. ಹಾಂ, ಇವಾಗ ನೋಡಿ ನೆಕ್ಸ್ಟ್ ಬ್ಯಾಚು ತನ್ನೀಚಿಗೆ ತಾನೇ ಬಂದು ಯಾವ ಥರ ನಿಂತ್ಕೊಳ್ಳುತ್ತೆ ನೋಡಿ. ನೋಡಿ ಈಗ ಬರ್ತವೆ ಹಸುಗಳಲ್ಲಿ. ನೋಡಿ ಹಾಂ ಬಂದು ನೋಡಿ. ಇವು ಇವೆಲ್ಲ ಹೋದ ತಕ್ಷಣ ನೋಡಿ ಯಾವ ಥರ ಬರ್ತಾ ಇದೆ. ಹಾಂ ನೋಡಿ ನೋಡಿ ಎಲ್ಲ ಲೈನಲ್ಲಿ ಬರ್ತಾ ಇದೆ ನೋಡಿ. ಇವಾಗ ಅದು ಯಾವ ಥರ ಲಾಕ್ ಮಾಡ್ಕೊಳುತ್ತೆ ನೋಡಿ. ಅದ್ರೀಚಿಗೆ ಅದೇ ಬಂದು ನೋಡಿ ಅದ್ರ ಜಾಗಕ್ಕೆ ಅದು ಬಂದು ಯಾವ ಥರ ನಿಂತ್ಕೊಳ್ಳುತ್ತೆ ಅಂದರೆ ನೋಡಿ ಎಲ್ಲ ಪ್ರತಿಯೊಂದು ಲೈನಾಗಿ. ಪೂರ್ತಿ ಸಿಸ್ಟಮ್ ಹೆಂಗಿದೆ ಮಗ? ಸಿಸ್ಟಮ್ ಹೋಗ್ಲಿ, ಸಿಸ್ಟಮ್ ನೋಡ. ಹಸುಗಳು ನೋಡು ಅವು ಲೈನಿಗೆ ಅವು ಹೆಂಗ್ ಬಂದು ಅದು ಒಳಗಡೆನೆ ಬರಬೇಕು ಅಂತ ಬಂದು ಹೆಂಗ್ ನಿಲ್ತದ ನೋಡು. ಹಾಂ ನೋಡು, ಅವು ಆಕ್ಚುಲಿ ಅದು ಬಿಟ್ಟು ಆ ಕಡೆನೂ ಇದು ಮಾಡ್ಬೋದು, ಆದ್ರೆ ಅದೇ ಲೈನಿಗೆ ಬರ್ತಾ ಇದಾವೆ ನೋಡು. ಹಾಂ ನೋಡಿ ಯಾರಿಲ್ಲ ಇಲ್ಲಿ, ಯಾರು ತೋರ್ಸೋರೇ ಇಲ್ಲ. ನಮ್ಮ ಹಳ್ಳಿ ಕಡೆ ಮಾಡ್ತಾರೆ ಮಗ, ಕಟ್ಟಿದ್ರೆ ಬಿಟ್ರೆ ಎಲ್ಲಿ ಗುದ್ದಾಡ್ತಾವೋ, ಎಲ್ಲ ಆಯ್ದಾಡ್ತಾವೋ, ಎಲ್ಲಿ ಜಗಳ ಮಾಡ್ತಾವೋ. ಇಲ್ಲಿ ನೋಡಿ ಇಲ್ಲಿ ಎಲ್ಲಿ ಕಟ್ತಾ ಇದಾರೆ, ಏನು ಮಾಡ್ತಾ ಇದಾರೆ. ಹಾಂ ಅದೇ ಜನನೇ ಇಲ್ಲ. ನಮ್ಮ ಕಡೆ ಹಸುಗಳನ್ನ ನಾನು ಮೇವು ಸಪ್ಲೈ ಕೊಡ್ತೀನಲ್ಲ, ಕೆಲವ್ರಿಗೆ ಹೇಳ್ತೀನಿ ಏನಂತ ಹೇಳ್ತೀನಿ, ಬಿಡ್ಸಾಕಿ ಚೆನ್ನಾಗಿ ಬಿಡ್ಸಾಕಿ ಅವು ಆರಾಮಾಗಿ ಎಲ್ದಿಯಾಗಿ ಅವು ನೀವು ಹೇಳ್ದಂಗೆ ಅವು ಹೆಂಗೆ ಬೇಕಂಗಿರ್ತವೆ, ನಿಮಗೆ ಹೆಂಗೆ ಬೇಕು ಹಂಗೆ ಇರ್ತವೆ ಅಂದ್ರೆ ಇಲ್ಲ 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 ಗುದ್ದಾಡ್ತವೆ, ಆಯ್ದಾಡ್ತವೆ, ಏಟ್ ಮಾಡ್ಕೋತವೆ ಅಂತಾರೆ ನೋಡಿ. ಸ್ಟಿಲ್ ನಾವು ಇನ್ನೂ ಕೂಡ 5 ಹಸು ಬಿಡೋದಕ್ಕೆ ಹಿಂಗೆ ಮಾಡ್ತೀವಿ. ಇಲ್ಲಿ 1000 ಹಸು ಬಿಟ್ಟವ್ರೆ ನೋಡಿ. ಅಲ್ಲಿ ಹಾಲು ಕೊಟ್ವಲ್ಲ, ಹಾಲು ಕೊಟ್ಟಿರೋವು ಎಲ್ಲಿ ಹೋಗ್ತಿದಾವೆ ನೋಡಿ, ಯಾರಿಲ್ಲ. ಅವು ಪಾಡಿಗೆ ಅವು ಗೊಂತಿಗೆ ಅವ್ರ ಲೈನಿಗೆ ಹೋಗ್ತಾ ಇದ್ದಾವೆ ನೋಡಿ. ಹಾಂ ಅವು ಜಾಗಕ್ಕೆ ಹೋಗ್ಬಿಟ್ಟು ಅಲ್ಲಿ ಮೇವು ತಿನ್ನಕ್ಕೆ ಹೋಗ್ತಾ ಇದ್ದಾವೆ. ಎಲ್ಲಿ ಗುದ್ದಾಡ್ತಾ ಇದ್ದಾವೆ, ಎಲ್ಲ ಆಯ್ದಾಡ್ತಾ ಇದ್ದಾವೆ ನೋಡಿ. ಆಯ್ದಾಡ್ತಿದಾವ ಮಗ ಹೇಳೀಗ, ಆಯ್ದಾಡ್ತಾವ ಯಾವಾದರೂ? ಹಾಂ ಆಯ್ದಾಡೋದಿರಲಿ, ಹಸುಗಳು ಫಸ್ಟ್ ಆಫ್ ಆಲ್ ಅವು ಎಷ್ಟು ಕಲ್ಚರ್ಡ್ ಆಗಿದ್ದಾವೆ ಅನ್ನೋದು ನೋಡ್ಕೊಬೇಕು. ಒಂದೇ ಒಂದು ಗ್ಯಾಪ್ ನಾವು ಮಗ ನಮ್ಮ ಊರ ಕಡೆ ಇಲ್ಲಿ ಕೇಳಿ, ನಮ್ಮ ಊರ ಕಡೆ ಹಸುಗಳನ್ನ ಬಿಟ್ಸಾಕಿ ಚೆನ್ನಾಗಿ ಹಾಲು ಬರುತ್ತೆ, ಹೆಲ್ದಿಯಾಗಿರ್ತವೆ ಹಸುಗಳು, ಚೆನ್ನಾಗಿರ್ತವೆ ಅಂತ ಹೇಳಿದರೆ 5 ಹಸು ಬಿಡೋದಕ್ಕೆ ಬಿಟ್ಟರೆ ಆಯ್ದಾಡ್ತವೆ, ಗುದ್ದಾಡ್ತವೆ, ಹಂಗೆ ಮಾಡ್ತವೆ, ಹಿಂಗೆ ಮಾಡ್ತವೆ ಅಂತ ಹೇಳ್ತಾರೆ. 1000 ಹಸು 1000 ಹಸು ಬಿಟ್ಟಿರೋದು, ಒಂದಲ್ಲ ಎರಡಲ್ಲ 5 ಅಲ್ಲ 10 ಅಲ್ಲ, 1000 ಹಸು ನೋಡಿ. ಹಾಂ ಹೇಳಿ. ನಮ್ಮ ಥಿಂಕಿಂಗ್ನ ಚೇಂಜ್ ಮಾಡ್ಕೋಬೇಕು ಹೊರತು ನಾವು ಚೇಂಜ್ ಆಗೋ ಥರ ನಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂಡ್ರೆ ಸಾಕು, ಇದೆಲ್ಲ ಆಗುತ್ತೆ. ಕರೆಕ್ಟಾ? ಪಕ್ಕ. ಅಂದರೆ ನೋಡಿಲ್ಲ ಜನಗಳು, ಇದನ್ನು ನೋಡ್ತಾ ಹೋದರೆ ಚೇಂಜ್ ಮಾಡ್ತಾರೆ. ಈಗಲೂ ಕೆಲವರು ಮಾಡ್ತಾ ಇದ್ದಾರಲ್ಲ, ಅಕ್ಷಯಕಲ್ಪ ಡೈರಿಗೆ ಹಾಕ್ತಿದ್ದಾರಲ್ಲ, ಅವರು ಆಲ್ಮೋಸ್ಟ್ ಮಾಡ್ತಿದ್ದಾರೆ. ಅವ್ರದ್ದೆಲ್ಲ ಬಿಟ್ಟೆ ಸಾಕ್ತಿರೋದು. ಅಂದರೆ ಅವ್ರೂ ಕೆಲವರು ಅಕ್ಷಯಕಲ್ಪದವ್ರು ಮಾಡಿ ಬಿಟ್ಸಾಕಿ ಅಂದರೂ ಬಿಟ್ಸಾಕಲ್ಲ. ಇಷ್ಟು ಈಸಿ ಇರುತ್ತೆ ಅಂತ ಪ್ಲ್ಯಾನಲ್ಲಿ ಹೇಳ್ತಾರೆ, ಆದರೂ ಅದು ಮಾಡಲ್ಲ. ಇದು ತುಂಬ ಈಸಿ, ತುಂಬ ಚೆನ್ನಾಗಿರುತ್ತೆ ಈ ಥರ ಸಾಕಿ ನೋಡಿ. ಹಸುಗಳು, ಪಾರ್ಲರು ಎಲ್ಲ ಪ್ರತಿಯೊಂದು ಸೂಪರಾಗಿದೆ. ಇವ್ರದ್ದು ಒಂದು ದಿನದ್ದು ಹಾಲು ಎಷ್ಟು ಗೊತ್ತಾ? ಎಷ್ಟಿರ್ಬೋದು ಕಮೆಂಟ್ ಮಾಡಿ ನೋಡೋಣ. ಸ್ಟಾರ್ಟಿಂಗ್ 10 ಹಸುಗೆ ಸ್ಟಾರ್ಟ್ ಮಾಡಿ ಈ ಥರ ನಾನು ಹೇಳ್ತೀನಿ. ಬಟ್ ನಾವು ಹೇಳಿರೋದು ಇನ್ಫ್ರಾ ಏನಿತ್ತು ಅದು 50 ಹಸುಗೆ ಜಾಸ್ತಿ ಕಾಸ್ಟ್ಲಿ ಆಯ್ತು, ಫುಲ್ ಹೆವಿ ಆಯ್ತು. ಸ್ವಲ್ಪ ಕಡಿಮೆ ಹಾಕಿದ್ದು ಇದು ಟ್ರೆಸ್ಗೆ, ಇದು ಎಂಗ್ಲರ್ಗೆ ಸಿಂಪಲ್ ತರಗೆ ಮಾಡಿ. ಬಟ್ ಪ್ಲಾನಿಂಗ್ 50 ವರ್ಷಕ್ಕೆ ಮಾಡ್ಕೋಬೇಕು. ನಾನು 5-10 ವರ್ಷದಿಂದ ಸ್ಟಾರ್ಟ್ ಮಾಡಿದ್ರು, ಪ್ಲಾನಿಂಗ್ 50 ವರ್ಷಕ್ಕೆ ಇಟ್ಕೊಂಡಿರ್ಬೇಕು ಅನ್ನೋದು. ಹಾಂ, ಪ್ಲಾನಿಂಗ್ ಇದು ಫ್ಯೂಚರ್ ಪ್ಲಾನಿಂಗ್ 50 ಹಸುಗೆ ಮಾಡಿ, ಸ್ಟಾರ್ಟಿಂಗ್ 10 ಹಸುಗೆ ಸ್ಟಾರ್ಟ್ ಮಾಡಿ. ಸಿಂಪಲ್ ಇದು ಲೂಸ್ ಹೌಸಿಂಗ್ ಸಿಸ್ಟಮ್, ಇದು ಬಿಡಬೇಕು, ಕಟ್ಟಬಾರ್ದು. ಹಾಂ, ಕಟ್ಟಬೇಡ, ಲೂಸ್ ಹೌಸಿಂಗ್. ಇದು ಡೈರಿಗೆ 2 ಟೈಮ್ಗೆ ಸಿಸ್ಟಮ್ ಆಯ್ತಾ. ಇದು ಒಂದು ಲೂಸ್ ಹೌಸಿಂಗ್, ಒಂದು ಇದು ಕಟ್ಟಾಯ್ತದೆ. ಹಾಂ, ಮತ್ತು ಇದು ಲೂಸ್ ಹೌಸಿಂಗ್ಗೆ ಮತ್ತು ಕ್ಯೂಬಿಕಲ್ ಬೇಡ.
ಈ ತರಗೆ ಮಣ್ಣು ಈ ತರಗೆ ಮಾಡಿದ್ವಿ. ಯಾಕೆಂದ್ರೆ ಹಸುನ ಫುಲ್ ಎಕ್ಸರ್ಸೈಸ್ ಡೈಲಿ ಕಲ್ಟಿವೇಶನ್ ಮಾಡ್ಬಿಡೋದು. ಡೈಲಿ ಕಲ್ಟಿವೇಶನ್ ಮಾಡಿದ್ವಿ. ಅಂದ್ರೆ ತೆಪ್ಪೆ ಏನು ಎತ್ತೋದು ಬೇಡ. ಇಲ್ಲ ಹಂಗೆ ಎಲ್ಲ daily, ಸಗಣಿ ಎಲ್ಲ ಯೂರಿನ್ ಎಲ್ಲ ಮಿಕ್ಸ್ ಆಗಿದೆ. ಎಲ್ಲ ಈ ತರ ಇಲ್ಲ, ನಮ್ ಕಡೆ ಎಲ್ಲೂ ಈ ತರ ಮಾಡಿಲ್ಲ. ಅಂದ್ರೆ ಈ ತರ ಲೂಸ್ ಹೌಸಿಂಗ್ ಮಾಡಿದ್ದಾರೆ, 20 ಹಸು 30 ಹಸು 40 ಹಸುವರೆಗೂ ಮಾಡಿದ್ದಾರೆ. ಅಂದ್ರೆ ಈ ತರ ಕಲ್ಟಿವೇಶನ್ ಮಾಡಲ್ಲ, ಡೈಲಿ ತೆಪ್ಪೆ ಎತ್ತುತ್ತಾರೆ. ಫುಲ್ ಮಣ್ಣು ಫುಲ್ ಗಟ್ಟಿ ಆಯ್ತಾ ಹೌದೌದು. ಡೈಲಿ ಕಲ್ಟಿವೇಟರ್ ಮಾಡಿ ಹೂ ಮಣ್ಣು ನಿಮ್ಮ ತೋಟಗೆ ಶಿಫ್ಟ್ ಮಾಡಿದ್ವಿ. ಯಾವ ತೋಟ ಆಯ್ತಾ ನಿಮ್ ಕಡೆನ ತೋಟಗೆ ಶಿಫ್ಟ್. ಅಂದ್ರೆ ಒಂದು 10 ಹಸು ಮಾಡಿದ್ರೆ ಈ ತರ ಮಾಡ್ಕೊಂಡ್ರೆ, ಲೂಸ್ ಹೌಸಿಂಗ್ ಮಾಡ್ಕೊಂಡ್ರೆ ಪ್ರಾಫಿಟ್ ಇದೆಯಾ? ಆಯ್ತು, ಪ್ರಾಫಿಟ್ ಆಯ್ತು ಇದೆ ನಿಮ್ಮ ಪ್ರಕಾರ? ಅದು ಖರ್ಚೆ ಇದು ಎಲ್ಲ ಸೇರಿ ಅದು ಒಂದು ಹಸುಗೆ ಏನು ಎವರೇಜ್ 2 lakhs ಪರ್ ಎನಿಮ್ ಖರ್ಚು ಬರುತ್ತಾ? ಖರ್ಚು. ನಿಮ್ಗೆ ಪ್ರಾಫಿಟ್ ಒಂದು ಹಸುಗೆ? ಒಂದು ಹಸುಗೆ 40% 50%. ಹಾಂ, ಅಂದ್ರೆ ನೀವು ಹೇಳ್ತಿರೋದು 2 lakh ಇನ್ಕಮ್ ಬರುತ್ತೆ ಅಂತ? ಇಲ್ಲ ಇನ್ಕಮ್ ಇಲ್ಲ. ಒಂದು ಹಸುಗೆ ಸೆಡ್ಗೆ ಮಷೀನರಿಗೆ ಟೋಟಲ್ 2 lakhs 2.5 lakhs ಪರ್ ಎನಿಮಲ್ ಖರ್ಚು ಆಯ್ತು. ಸ್ಟಾರ್ಟಿಂಗ್ 5 ಹಸು ಮಾಡ್ತೇನೆ 10 ಲಕ್ಷ ಖರ್ಚು ಮಾಡ್ಬೇಕು. 10 ಲಕ್ಷ ಆ ಥರ 5 ದಿನ ಮಾಡ್ಕೊಂಡು ಒನ್ ಟೈಮ್ ನೀಟಾಗಿ ಮಾಡ್ಕೊಂಡ್ರೆ ಒನ್ ಟೈಮ್ ಮಾಡಿದ್ದು. ಅಂದ್ರೆ ಫಸ್ಟ್ ಮಾಡ್ಬೇಕಾದ್ರೆ ಪ್ಲಾನಿಂಗ್ ಅಲ್ಲಿ ಮಾಡಬೇಕು. ಲೂಸ್ ಹೌಸಿಂಗ್ ಪ್ಲಾನಿಂಗ್ ಈ ತರಗೆ ಬೇರೆ ಬೇರೆದು ನೀರಿಗೆ ಸೆಪ್ರೇಟ್. ಇದು ಜನಗೆನ ಸ್ಟಾರ್ಟಿಂಗ್ಗೆ ಜಾಸ್ತಿ ಖರ್ಚಿಲ್ಲ, ಮತ್ತೆ ಖರ್ಚಿಲ್ಲ, ಮತ್ತೆ ಇದು ಫುಲ್ ಜುಗಾಡ್ ಸಿಸ್ಟಮ್ಗೆ ಏನಾಯ್ತಾ, ಮತ್ತೆ ಸ್ವಲ್ಪ ಖರ್ಚು ಜಾಸ್ತಿ ಆಯ್ತಾ. ಮತ್ತೆ ಡೈರಿ ನಮ್ಮೊಂದು ಇದು ಕಸ್ಟಮರ್ ಆಯ್ತಾ ಮೈಸೂರು ಹತ್ರ. ನಾನು ಹೇಳ್ತೀನಿ ಸರ್ ಎಲ್ಲ ಇದು ನಿಮ್ಮ ಕಂಪನಿಗೆ ಪರ್ಚೇಸ್ ಮಾಡಿ. ಬೇಡ ಜಾಸ್ತಿ ಕಾಸ್ಟ್ ಆಯ್ತಾ ಖುದ್ ಇದಕ್ಕೆ ರೆಡಿ ಮಾಡ್ತೀವಿ. ಕಾಪ್ಸ್ ಇದು ಕಾಪ್ ಬಾಕ್ಸ್ ಲೋಕಲ್. ಅದು ಬೇರೆ ಬೇರೆ ಜನಕ್ಕೆ ಬೇರೆ ಬೇರೆ ಥರಕ್ಕೆ ಅಡ್ವೈಸ್ ಆಯ್ತಾ. ನಿಮಗೆ ಅಡ್ವೈಸ್ ಬೇರೆ, ಸರ್ಗೆ ಅಡ್ವೈಸ್ ಬೇರೆ, ನಮಗೆ ಅಡ್ವೈಸ್ ಬೇರೆ, ಈ ಥರ. ಮತ್ತೆ ಮಿಲ್ಕಿಂಗ್ ಏರಿಯಾ ಯಾವ ಥರ ರೆಫರ್ ಮಾಡ್ಬೋದು? 10 ಹಸುಗೆ ಪಾರ್ಲರ್ ಏನು ಬೇಡ, ಈ ಥರ ಪಾರ್ಲರ್ ಏನು ಬೇಡ ಅಂತೀರಾ? ಬೇಡ. ಕಾಸ್ಟ್ಲಿ ಆಯ್ತಾ. ಮತ್ತೆ ಇದು ಬಕೆಟ್ ಮಿಲ್ಕಿಂಗ್ ಮಾಡಿ ಫಸ್ಟ್. ಅದು ಬೇರೆ ಇದು ಪಾರ್ಲರ್ ಆಯ್ತಾ ಲೈನರ್ ಪಾರ್ಲರ್. ಅದಕ್ಕೆ ಲೈನ್ ಮಾಡ್ಕೊಂಡು ಲೈನ್ ಪಾರ್ಲರ್ ಹಸುಗಳ ಹತ್ರ ಹೋಗ್ಬಿಟ್ಟು ಹಾಕ್ತೀವಲ್ಲ, ಆ ಥರ ಮಾಡ್ಕೊಂಡ್ರೆ ಅದು ಸೆಪ್ರೇಟ್ ಏರಿಯಾ. ಕೆಲವೊಂದು ಫಾರ್ಮಲ್ಲಿ ಯಾವ ಥರ ಮಾಡ್ತಿದ್ದಾರೆ, ಹೈಟ್ ಮಾಡಿಸಿದ್ದಾರೆ, 3 ಹಸುಗಳದ್ದು ಒಟ್ಟಿಗೆ ಆಗೋ ಥರ. ಹಸುಗಳು ಇಲ್ಲೇ ಯಾವ ಥರ ಲೈನ್ ಬರುತ್ತೆ, ಅಲ್ಲಿ ಬರೀ 3 ಹಸು ಸೀದಾ ಹೋಗಿ ಮೇಲೆ ನಿಂತ್ಕೊಳ್ಳುತ್ತೆ, ಕೆಳಗಡೆಯಿಂದ ಹಾಕ್ತಾರೆ. ಆ ಥರ ಪಾರ್ಲರ್ ಮಾಡ್ಕೋಬೋದು. ಅದು ಸಿಂಗಲ್, ಅದೇ ಮಾಮೂಲಿ ಮಿಷಿನ್. ಆದ್ರೆ ಅಲ್ಲಿ ಕರಿಯೋದಕ್ಕೆ ನಿಲ್ಲೋದಕ್ಕೆ ಜಾಗ. ನಮ್ಮ ಪಾರ್ಲರ್ ಆಯ್ತಾನ, ಇದು ಹಾಸ್ಪಿಟಲ್ ಪಾರ್ಲರ್. ಹೂ ಪಾರ್ಲರ್ ನೋಡಿ, ಆ ಥರ ಹೇರಿಂಗ್ ಬೋನ್ ಆಯ್ತಾ. ಇದು ಈ ತರಗೆ ಪ್ಲಾನ್ ಮಾಡಿ. ಇದು ಅಂದ್ರೆ 1000 ಹಸುಗಳಲ್ವಾ, ಹಂಗಾಗಿ ಜಾಸ್ತಿ ಮಾಡಿ. ಇದು 2000 ಆಯ್ತು. 2000 ಹಸುಗಳಿಗೆ 1000 ಹಸು ಮಿಲ್ಕಿಂಗ್ ಆಯ್ತಾ. ಇದು ತುಂಬಾ ದೊಡ್ಡ ಮಿಲ್ಕಿಂಗ್ ಪಾರ್ಲರ್ ಇದು. ನೋಡಿ ಹಂಗೆ ತೋರಿಸ್ತೀನಿ, ತುಂಬ ದೊಡ್ಡ ಪಾರ್ಲರ್. ಇಲ್ಲಿ ಹಸುಗಳು ಬಂದು ನಿಲ್ಲುತ್ತೆ, ಹಾಲು ಬರುತ್ತೆ. ಇದೆಲ್ಲ ಈ ಪೈಪ್ ಸಿಸ್ಟಮಲ್ಲಿ. ಇಲ್ಲ ಚಿಲ್ಲಿಂಗ್ ಕೂಡ ಇಲ್ಲ ಇದೆ ನೋಡಿ, ಚಿಲ್ಲಿಂಗ್ ಇಲ್ಲ. ಬೇರೆ ಫುಲ್ ಚೇಂಜ್ ಆಯ್ತು. 3 ಜನ ಮಾತ್ರ ಸಿಂಗಲ್ ಪರ್ಸನ್. ನಮ್ಮಿದು ಲೆಂತ್ 400 ಫೀಟ್ ಆಯ್ತಾ. ಇದು ನಮ್ಮಿದು ಮೈಸೂರು ಹತ್ರ ಒಂದು ಕಸ್ಟಮರ್ ಆಯ್ತಾ, ಅವ್ರಿಗೆ ಲೆಂತ್ 200 ಫೀಟ್. ಈಗ ನಿಮ್ಮ ಪ್ರಕಾರ ಒಂದು ಹಸುಗೆ ಎಷ್ಟು ಫೀಟ್ ಕೊಡಬೇಕು? ಒಂದು ಫೀಟ್ಗೆ 220 ಸ್ಕ್ವೇರ್ ಫೀಟ್. ಒಂದು ಹಸುಗೆ ಕವರ್ಡ್ ಏರಿಯಾ, ಓಪನ್ ಏರಿಯಾ ಎರಡು ಸೇರಿ 220 ಸ್ಕ್ವೇರ್ ಫೀಟ್. 250 ಸ್ಕ್ವೇರ್ ಫೀಟ್ ಕೊಡ್ಬೇಕು ನಾವು. ಸಪೋಸ್ ಈ ನಮ್ಮ 400 ಬೈ 75. ಈಗ ನಾವು ಗೊಂತ್ ಮಾಡ್ತೀವಲ್ಲ, ಮೇವು ತಿನ್ನೋ ಜಾಗ ಇದೆಯಲ್ಲ, ಅದು ಒಂದು ಹಸಿಗೆ ಅಗಲ ಎಷ್ಟು ಬರಬೇಕು? 3 ಅಡಿನ? ಯಾವ ಲೆಂತ್ನಾ ಮಿನಿಮಮ್ ಇದು 8 ಫೀಟ್. 8 ಫೀಟ್ ಅಂದರೆ ನಾವು
ಈಗ 250 ಹೇಳಿದ್ರಲ್ಲ ಸ್ಕ್ವೇರ್ ಫೀಟ್ ಬಿಡ್ಬೇಕಂತ, 220 ಹೇಳಿದ್ರಲ್ಲ, ಅದು ಲೆಂತ್ ಜಾಸ್ತಿ ಬಿಡ್ಕೋಬೇಕಾ ಅಗಲ ಜಾಸ್ತಿ ಬಿಡ್ಕೋಬೇಕಾ? ಲೆಂತ್ ಜಾಸ್ತಿ ಬೇಕು, ಅಗಲ ಕಮ್ಮಿನೇ ಬೇಕು. ಅಗಲ ಎಷ್ಟು ಇಟ್ಕೋಬೇಕು ನಾವು? ಬೀಟ್ಸ್ ಈ ಥರ ಪ್ಲ್ಯಾನ್ ಮಾಡ್ತೀನಿ ನಾ, ಇದು ಅಪ್ರಾಕ್ಸ್ 60-50 ಫೀಟ್ ಲೆಂತ್ ಮಾಡಿ, ಅದು 30 or 40 ಫೀಟ್ ಬಿಟ್ಟು. ಕಡಿಮೆ ಆಯಿತು ಅಂದರೆ ಏನಾಗುತ್ತೆ? ಕಂಜೆಕ್ಟೆಡ್ ಆಯಿತು ಅಂದರೆ ಏರಿಯಾ ಕಡಿಮೆ ಆಯಿತು ಅಂದರೆ ಮತ್ತೆ ಇದು ಅದು ವೆಂಟಿಲೇಷನ್ ಆಯ್ತಾ. ನಾನಿದು ಮೈಸೂರು ಹತ್ರ ಒಂದು ಫಾರ್ಮರ್ 200 ಫೀಟ್ ಲೆಂತ್. ಯಾವ ಜನಕ್ಕೆ ಅಡ್ವೈಸ್ ಕೊಡ್ತೀನಿ, ಸ್ವಲ್ಪ ಇದು ಒನ್ ಸೈಡ್ ಡೌನ್ ಆಯ್ತಾ ಒನ್ ಸೈಡ್ ಅಪ್ ಆಯ್ತು, ಲೆವೆಲ್ ಇರಬೇಕು, ಲೆವೆಲ್ ಬೇಕಾ ಪೂರ್ತಿ ಲೆವೆಲ್ ಮಾಡಿ ವೆಂಟಿಲೇಷನ್ ಕಮ್ಮಿ ಆಯ್ತಾ ಅನ್ನ ಈ ತರ ಮಾಡಿ. ಸರಿ ನರ್ಸರಿ ಬಿಡು, ಇಲ್ಲಿ ನೋಡು ಇದನ್ನ ಹೇಳು. ಯಾವ ಥರ ಇದೆ, ಏನು ಸಿಸ್ಟಮ್ ಇದು? ಇದು ಏನು ಸಿಸ್ಟಮ್ ಅಂದರೆ ಪಟಾಕು. ನಮ್ಮ ಕಡೆ ಏನು ಮಾಡ್ತೀವಿ, ಇದನ್ನು ಸಗಣಿ ತೆಗಿತೀವಿ, ಇದರಲ್ಲಿ ಓಕೆ ಸಗಣಿ ತೆಗಿತೀವಿ, ಹಸು ಓಡಾಡಿ 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 ಗಟ್ಟಿಯಾಗಿರುತ್ತೆ. ಇವ್ರು ಹೇಳೋದೇನೆಂದರೆ ಆ ಗಟ್ಟಿ ಇದ್ದರೆ ಹಸುಗಳಿಗೆ ಒತ್ತದಂಗೆ ಆಗುತ್ತೆ, ಲೂಸ್ ಮಾಡಬೇಕು. ಅದಕ್ಕೋಸ್ಕರ ಮತ್ತೆ ಇವ್ರದ್ದೇನು ಲೇಬರ್ ಕಾಸ್ಟ್ ಕಟಿಂಗು. ಸಗಣಿ ಎತ್ತಕ್ಕೆ ಲೇಬರ್ ಬೇಡ, ಅಲ್ಲ ಸರ್, ಡೈಲಿ ಒಂದು ಟ್ರ್ಯಾಕ್ಟರ್ ಕೊಟ್ಬಿಟ್ಟು ಕಲ್ಟಿವೇಶನ್ ಮಾಡ್ತಾರೆ. ಅಲ್ಲೂ ಕೂಡ ಸಗಣಿ ಇಕ್ತಾವಲ್ಲ, ಅದನ್ನ ವಾಶ್ ಮಾಡ್ತಾರೆ ಒಬ್ಬ ಲೇಬರು. ಅಲ್ಲೂ ಇದು ರೋಪ್ ಸಿಸ್ಟಮ್ ಮಾಡ್ಕೊಂಡವ್ರೆ, ಅಲ್ಲಿ ರೋಪ್ ಸಿಸ್ಟಮಲ್ಲಿ ಹೋಗ್ಬಿಡುತ್ತೆ. ಇಲ್ಲಿ ಏನು ಸಗಣಿ ಬರುತ್ತೆ ಇದನ್ನ ಡೈಲಿ ಕಲ್ಟಿವೇಶನ್ ಮಾಡ್ತಾರೆ 5ನೇಗ್ಲಲ್ಲಿ. ಹಸುಗಳು ಫ್ರೀಯಾಗಿ ಓಡಾಡೋದಕ್ಕೆ, ಎಕ್ಸಸೈಸ್ ಆಗೋ ಥರ ಇದು. ಮತ್ತೆ ಲೇಬರ್ ಕಾಸ್ಟ್ ಕಟಿಂಗು, ಸಗಣಿ ಎತ್ತೋದಕ್ಕೆ ಲೇಬರ್ ಇಡಬೇಕು ಅಂತ ಅಗತ್ಯ ಇಲ್ಲ, ಗೊಬ್ಬರ ಎಲ್ಲೂ ಸಿಗಲ್ಲ. ಮತ್ತೆ ಇದನ್ನ ಲಾಸ್ಟಿಗೆ ತೋಟಕ್ಕೆ ಹಾಕ್ಬಿಡ್ತಾರೆ. ಶುಂಠಿ ಬೆಳೆಯೋಕೆ ನಂಬರ್ 1 ಗೊಬ್ಬರ ಇದು. ಶುಂಠಿಗೆ ಶುಂಠಿ ಬೆಳೆದವ್ರು ಇವತ್ತೆಲ್ಲ ಏನಾಗೋರು ಗೊತ್ತಿಲ್ಲ ನಾವು. ಇದಿಲ್ಲ, ಬಟ್ ಗೊಬ್ಬರ ಮಾತ್ರ ಅಂದ್ರೆ ಒಂದೊಂದು ವರ್ಷಕ್ಕೆ ಒಂದೇ ಸಲ ಎತ್ತಬೇಕಂತೆ. ಇದು ಏನಂತ ಹೇಳಿದ್ರೆ ಹಸುರಲ್ಲಿ ಇದ್ರಲ್ಲಿ ಇರೋದೇ ಒಂದು ಮೈನ್ ಪ್ರಾಬ್ಲಮ್, ಸಗಣಿ ಯಾರು ಎತ್ತುತ್ತಾರೆ. ಹಳ್ಳಿಗಳದ್ದು ಒಂದಿದೆ, ಸಗಣಿ ಎತ್ತುದನಿಗೆ ಹೆಣ್ ಕೊಡಲ್ಲ, ಸಗಣಿ ಎತ್ತುತ್ತಾರೆ ಎತ್ಕೊಳ್ಳಲ್ಲ. ಅದಕ್ಕೆ ಸಿಸ್ಟಮ್ ಚೇಂಜ್ ಮಾಡಿದ್ದಾರೆ ಎಲ್ಲರೂ ಕೂಡ, ಎತ್ತೋದು ಬೇಡ ಕಲ್ಟಿವೇಶನ್ ಮಾಡುವ ಅಂತ. ಅಂದ್ರು ಬಿಟ್ಸಾಕಿಂತ ನಾನು ತುಂಬಾ ಜನ ಕೇಳ್ತೀನಿ, ಖಂಡಿತವಾಗ್ಲೂ ಬಿಟ್ಸಾಕಿ, ಹಸುಗಳು ಚೆನ್ನಾಗುತ್ತೆ, ಒಳ್ಳೆ ಈಲ್ಡ್ ಹಾಲು ಚೆನ್ನಾಗಿ ಬರುತ್ತೆ, ಹಸುಗಳು ಶೈನಿಂಗ್ ಚೆನ್ನಾಗುತ್ತೆ. ಕೆಲವರು ಬಿಟ್ಸಾಕಿ ಅಂದರೆ ಆಯ್ದಾಡ್ತವೆ ಹಂಗೆ ಹಿಂಗೆ ಅಂತೀರಾ. 5 ಹಸು ಬಿಡೋಕೆ ಅಳ್ತೀರಾ, ಅವ್ರು ನೋಡಿ 1000 ಹಸು ಬಿಟ್ಟವ್ರೆ, ಯಾವ್ದು ಆಯ್ದಾಡುತ್ತೆ ಹೇಳಿ? ಅದ್ರ ಪಾಡಿಗೆ ಅದು ಹೋಗಿ ಅದ್ರ ಮೇವು ಅದು ತಿನ್ನುತ್ತೆ, ಅದ್ರ ಪಾಡಿಗೆ ಅದು ಇರುತ್ತೆ. ಅದಕ್ಕೆ ಡೈಲಿ ಕೆಲಸನೇ ಅದಾಗೋಗ್ಬಿಡುತ್ತೆ. ಅದಕ್ಕೆ ಪ್ರತಿದಿನ ಅದು ಮಾಡಿ ಮಾಡಿ ಅದೇ ಥರ ರೂಢಿಯಾಗಿ ಹೋಗುತ್ತೆ. ನಾವು ಕಟ್ಟಿರೋದ್ರಿಂದ ಏನಾಗುತ್ತೆ, ಯಾವಾಗಲೂ ಒಂದ್ಸಲ ಹಗ್ಗ ಹಿಡ್ಕೊಂಡು ಹೋಗ್ತಾ ಇರ್ತೀವಿ, ಅವಾಗ ಆಯಕ್ಕೆ ಹೋಗುತ್ತೆ, ಅದು ರೂಢಿ ಇರುತ್ತೆ ಅದಕ್ಕೆ. ಇವಾಗ ಅದೆಲ್ಲ ರೂಢಿ ಇರಲ್ಲ, ಈ ಥರ ಬಿಟ್ಟು ಸಾಕಿದ್ರೆ ಇದು ತುಂಬ ಬೆಸ್ಟ್ ಅನಿಸುತ್ತೆ. ನೋಡಿ ಈ ಥರ ಸಾಕಿ ಅಂತ ಹೇಳೋದು ನನ್ನ ಸಜೆಷನ್. ಇದೇನು ಗೊತ್ತಾ, ಅದು ಒಜ್ಜುತ್ತಾವಲ್ಲ ಹಸುಗಳು, ಅದು ಸೆನ್ಸರ್ ಇದು ಆಫ್ ಆಗಿದೆ ಅನಿಸುತ್ತೆ. ಅದು ಹಸು ಅಲ್ಲಿ ಬಂದು ನಿಂತ ತಕ್ಷಣ ರೋಲ್ ಆಗುತ್ತೆ, ಅದು ಟರ್ನ್ ಆಗುತ್ತೆ. ಅದು ಅದಕ್ಕೋಸ್ಕರನೇ ಅದು ಬಂದಲ್ಲಿ ಇದು ಮಾಡ್ಕೊಳ್ತಾ ಇರೋದು, ಕೆರ್ಕೊಳ್ತಾ ಇದೆ ಮೈಯ, ಉಜ್ಜಿಸ್ಕೊಳ್ತಾ ಇದೆ ಅದು. ನೋಡೋದು ಅದಕ್ಕೆ ತಿಕ್ಕ ಕಡಿತೈತೆ, ಕೆರ್ಕೊಳ್ತೈತೆ. ನೋಡ್ತಾ ಇದೀಯಾ? ಇದಕ್ಕೆ ಇದು ಕಡಿತೈತೆ,